ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ಕೇಂದ್ರ ಸರ್ಕಾರದ ಒಂದು ಅಧ್ಯಾಯದಲ್ಲಿ ಈ ಶಾಸಕಾಂಗದ ಒಂದು ಕಾರ್ಯಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಶಾಸಕಾಂಗದ ಕಾರ್ಯದಲ್ಲಿ ನಾವೀಗ ಒಂದು ಆಡಳಿತಾಧಿಕಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಸರ್ಕಾರದ ನೀತಿ ಸಾಧನೆಗಳ ಬಗ್ಗೆ ನೋಡಿ, ಲೋಕಸಭೆಯ ಬಹುಸಂಖ್ಯಾತ ಸದಸ್ಯರಿಗೆ ವಿಶ್ವಾಸ ಇರೋ ತನಕ ಕೆಲಸ ಮಾಡಬೇಕು. ಏನಾದರೂ ವಿಶ್ವಾಸವಿಲ್ಲ ಅಂತಂದರೆ ಸರ್ಕಾರ ಆಗಲಿ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲನ ಬಹುತೇಕವಾಗಿ ಮುಖ್ಯ ಅಲ್ಲಿ ಸರ್ಕಾರದ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಪ್ರಧಾನ ಮತ್ತು ಮಂತ್ರಿಮಂಡಲ ಅವರಷ್ಟು ಕೂಡ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಯಾಕೆಂದರೆ ಬೆಂಬಲ ಮತ ಎಂದು ವಾಪಸ್ ತೊಗೊಂಡ್ಬಿಡ್ತಾರೆ. ವಿಶ್ವಾಸ ಮೀನ್ಸ್ ಬೆಂಬಲ ಮತ ವಾಪಸ್ ತೊಗೊಂಡ್ರೆ ಸೊ ಅಲ್ಲಿ ಏನಾಗುತ್ತೆ, ಮಂತ್ರಿಮಂಡಲ ಕೆಳಗಿಳಿಬೇಕು, ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಈ ಥರದ ಒಂದು ನಿಯಮಗಳು ನಮ್ಮಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ ಆಡಳಿತಾಧಿಕಾರದ ವಿಚಾರದಲ್ಲಿ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಮೂರನೇದು ಹಣಕಾಸಿನ ಅಧಿಕಾರದ ಬಗ್ಗೆ ನೋಡೋಣ ಮಕ್ಕಳೇ. ನೋಡಿ, ಆಗ್ಲೇ ಹೇಳಿದೆ ನಾನು, ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರ್ತದೆ. ಯಾಕೆಂದ್ರೆ ಅದನ್ನ ಹಣಕಾಸಿನ ವಿಚಾರ ಅಂತ ಬಂದಾಗ ಅದನ್ನ ಮಂಡಿಸ್ತಕ್ಕಂಥದ್ದು ಲೋಕಸಭೆಯಲ್ಲಿ ಮೊದಲು ಮಂಡಿಸ್ತಾರೆ. ಮುಖ್ಯವಾಗಿ ಸ್ಟಾರ್ಟಿಂಗ್ ಅಲ್ಲಿ ಏನು ಎಷ್ಟು ಖರ್ಚು ಮಾಡಿದೀವಿ ಬಿಟ್ಟಿದ್ವಿ ಎಲ್ಲದನ್ನು ಕೂಡ ಅದನ್ನು ಫಸ್ಟ್ ಅಲ್ಲಿ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಆಮೇಲೆ ಬರೇ ಲೋಕಸಭೆಯನ್ನು ಮಂಡನೆ ಮಾಡಿಬಿಟ್ಟು ಅದನ್ನು ಜಾರಿಗೆ ತರಲಿಕ್ಕೆ ಬರೋದಿಲ್ಲ. ಸಂಸತ್ತಿನ ಅನುಮೋದನೆ ಇಲ್ಲದೆ ಸರ್ಕಾರ ಯಾವುದೇ ಬಗೆಯ ತೆರಿಗೆ ಸಂಗ್ರಹಣ ಆಗಿರಲಿ ತೆರಿಗೆ ಸಂಗ್ರಹಣ ಮಾಡೋದಕ್ಕಾಗಿರಲಿ ಖರ್ಚು ಮಾಡೋದಕ್ಕಾಗಲಿ ಅಧಿಕಾರ ಇಲ್ಲ. ಬರೀ ಲೋಕಸಭೆಯಲ್ಲಿ ನಮಗೆ ಅಷ್ಟೇ ಹಣಕಾಸಿನ ಸಂಪೂರ್ಣ ಅಧಿಕಾರ ಇದೆ ಅಂತೇಳಿ ಅದನ್ನು ಹೆಂಗ್ ಬೇಕಂಗೆ ಮಂಡನೆ ಮಾಡಿ ಅದನ್ನು ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ ಮಕ್ಕಳೇ. ಸೊ ಇಲ್ಲಿ ಅದಕ್ಕೆ ಹೇಳ್ತಾರೆ ಸಂಸತ್ತಿನ ಅನುಮೋದನೆ. ಸಂಸತ್ತು ಹೇಳಿದ್ದಲ್ಲ ನಾನು, ರಾಜ್ಯಸಭಾ, ಲೋಕಸಭಾ ಮತ್ತು ಮಂತ್ರಿಮಂಡಲ, ಮಂತ್ರಿಯನ್ನೊಳಗೊಂಡಂಥ ಮಂತ್ರಿಮಂಡಲ ಅಷ್ಟು ಒಪ್ಪಿಗೆ ಬೇಕಾಗತ್ತೆ. ಸೊ ಹಾಗಾಗಿ ಅದನ್ನ ಹೆಂಗ್ ಬೇಕಂಗೆ ಅಧಿಕಾರವನ್ನು ಮಾಡಲಿಕ್ಕೆ ಬರೋದಿಲ್ಲ, ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅದ್ರ ಹಾಗಾಗಿ ಹಣಕಾಸಿನ ಮಸೂದೆಯನ್ನು ಫಸ್ಟ್ ನಾವು ಮಂಡನೆ ಮಾಡ್ತಕ್ಕಂಥದ್ದೇ ಹೇಳಿದ್ದೀನಿ ಆಗಲೇ. ಇಲ್ಲಿ ಲೋಕಸಭೆಯಲ್ಲಿ ಫಸ್ಟ್ ಮಂಡಿಸತಕ್ಕಂಥ ನಿಯಮ ಜಾರಿಯಲ್ಲಿದೆ. ಸೊ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಲೋಕಸಭೆ ಅನುಮೋದನೆ ಪಡೆದ ನಂತರ ಅದನ್ನು ನೆಕ್ಸ್ಟ್ ಏನು ಮಾಡ್ತಾರೆ, ಎರಡನೇದಾಗಿ ರಾಜ್ಯಸಭೆಗೆ ಕಳಿಸ್ಕೊಡ್ತಾರೆ. ಅಲ್ಲಿಯ ಒಪ್ಪಿಗೆಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಸೊ ರಾಜ್ಯಸಭೆ ಮಸೂದೆಯ ಬಗ್ಗೆ ಕೆಲವು ಸಲಹೆ ಮತ್ತು ಸೂಚನೆಗಳನ್ನು ಕೊಡುವಂತಹ ಹಿತದೃಷ್ಟಿಯಿಂದ 14 ದಿನಗಳ ಕಾಲ ತಡೆ ಹಿಡಿಯುವಂಥ ಅವಕಾಶವನ್ನು ಹೊಂದಿದೆ. ಏನಾರ ಸಲಹೆ ಸೂಚನೆಗಳು ಇದು ಜಾಸ್ತಿ ಆಗಿದೆಯೋ ಅಥವಾ ಕಡಿಮೆ ಆಗಿದೆಯೋ, ಕಡಿಮೆ ಇದನ್ನು ಜಾಸ್ತಿ ಮಾಡಬೇಕು, ಈ ಥರ ಸಲಹೆ ಸೂಚನೆಗಳು ಏನು ಕೊಡೋದಿದ್ದರೆ ಸೊ ಅದನ್ನು ಏನು ಮಾಡಬೇಕು, ಆ ಜಾರಿಗೆ ತರೋದಕ್ಕಿಂತ ಅನುಮೋದನೆ ಕಳಿಸಿದ 14 ದಿನಗಳ ತನಕ ಅದನ್ನ ಏನು ಮಾಡ್ಬೋದು, ತಡೆ ಹಿಡಿದು ಅದರ ಬಗ್ಗೆ ಚರ್ಚೆಯನ್ನು ನಡೆಸಿ ಸಲಹೆ ಸೂಚನೆಗಳನ್ನು ಕೊಡ್ಬೋದಾಗ್ತದೆ. ಅವುಗಳ ಸಲಹೆ ಸೂಚನೆಗಳನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ಸರಿಪಡಿಸಿ ಅದನ್ನು ಆಮೇಲೆ ಏನು ಮಾಡ್ಬೋದು, ಜಾರಿಗೆ ತರಬಹುದಾಗತ್ತೆ. 14 ದಿನಗಳ ಒಳಗೆ ಏನಾದರೂ ಅದನ್ನು ಸಲಹೆ ಸೂಚನೆಗಳನ್ನು ಕೊಡಬೇಕು. ಆ ಸಲಹೆ ಸೂಚನೆಗಳನ್ನು 14 ದಿನಗಳ ಒಳಗೆ ಕೊಡದೇ ಹೋದ್ರೆ ಮಸೂದೆ ಅಂಗೀಕಾರ ಪಡ್ಕೊಂಡಿದೆ ಅಂತೇಳಿ ಪರಿಗಣಿಸ್ಬಿಟ್ಟು ಅದನ್ನು ಲೋಕಸಭೆ ಅದನ್ನ ಏನು ಮಾಡುತ್ತೆ, ರಾಷ್ಟ್ರಪತಿಗಳ ಅನುಮೋದನೆಗೆ ಕಳಿಸ್ಕೊಡುತ್ತೆ. 14 ದಿನಗಳ ಒಳಗಾಗಿಯೇ ರಾಜ್ಯಸಭಾ ಸದಸ್ಯರಾಗಿರಲಿ, ಇನ್ನುಳಿದಂಥ ಲೋಕಸಭಾ ಸದಸ್ಯರಾಗಿರಲಿ ಏನು ಮಾಡ್ಬೋದು, ಲೋಕಸಭೆಯಲ್ಲಿ ಮೊದಲು ಮಂಡನೆ ಮಾಡಿರೋದ್ರಿಂದ ಮುಖ್ಯವಾಗಿ ಎರಡನೇದಾಗಿ ರಾಜ್ಯಸಭೆಯ ಸದಸ್ಯರಿಗೆ ಫಸ್ಟ್ ಅಲ್ಲಿ ಮುಖ್ಯ ಆಗಿರುತ್ತೆ, ಅಲ್ಲಿ ಅದನ್ನ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಅವರ 14 ದಿನಗಳ ಒಳಗಾಗಿ ಅವರು ಸಲಹೆ ಸೂಚನೆಗಳನ್ನ ಕೊಡಬೇಕು. ಅದರ ನಂತರ ಅವರು ಅದರೊಳಗೆ ಕೊಡದೆ ಹೋದ್ರೆ ಅದು ಏನಾಗುತ್ತೆ, ಅಂಗೀಕಾರ ಪಡ್ಕೊಂಡಿದೆ ಅಂತೇಳಿ ಭಾವಿಸ್ಕೊಂಡು ಅದನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಸೈನಿಗೆ ಕಳಿಸ್ತಾರೆ. ಓಕೆ, 4ನೇದು ನ್ಯಾಯಾಂಗಾಧಿಕಾರ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸುವಂತಹ ಅಧಿಕಾರ ಮತ್ತು ಆ ಅಧಿಕಾರ ಏನಿದೆ ಸಂಪೂರ್ಣವಾಗಿ ಸಂಸತ್ತಿಗೆ ಇರ್ತಕ್ಕಂಥದ್ದನ್ನ ಗಮನಿಸಬಹುದಾಗ್ತದೆ. ಯಾರನ್ನ, ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರನ್ನ ಅಥವಾ ಪದಚ್ಯುತಗೊಳಿಸ್ತಕ್ಕಂಥ ಅಧಿಕಾರ ಸಂಸತ್ತಿನ 2 ಸದನಗಳಿಗಿದೆ. ಎರಡಕ್ಕೂ ಅದಕ್ಕೆ ಎರಡಕ್ಕೂ ಸರಿಯಾದಂತಹ ಪವರನ್ನು ಕೊಟ್ಟಿರ್ತಾರೆ. ಬೋತ್ ಸೈಡ್ ಪವರ್ ಇರ್ತದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಕೆಲವು ತನಿಖಾ ವರದಿಗಳನ್ನು ಚರ್ಚಿಸುವ ಅಧಿಕಾರ ಉಭಯ ಸದನಗಳಿಗೂ ಕೂಡ ಇರ್ತದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಏನಾರ ಡಿಫಿಕಲ್ಟ್ ಆಗಿರ್ತಕ್ಕಂತಹ ವರದಿಗಳು ಅಥವಾ ಏನಾರ ವಿಚಾರಗಳಿದ್ರೆ ಅವನ್ನ 2 ಸದನಗಳಲ್ಲಿ ಏನು ಮಾಡ್ಬೋದು, ಸದನಗಳಿಗೂ ಚರ್ಚೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಡಲಾಗಿರ್ತದೆ ಅನ್ನುವಂಥದ್ದು ಕೂಡ ನೋಡಿ. ಎರಡಕ್ಕೂ ಸೇಮ್ ಅವಕಾಶ ಇರ್ತದೆ. ಸಂವಿಧಾನ ತಿದ್ದುಪಡಿ ಮಾಡುವಂಥ ವಿಷಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸಮಾನ ಅಧಿಕಾರವಿದೆ. ಯಾಕೆಂದ್ರೆ ಇವರು ಕೂಡ ದೇಶದ ಒಳಿತಿಗಾಗಿ ಮಾಡೋದ್ರಿಂದ ಎರಡಕ್ಕೂ ಸರಿಯಾದಂತಹ ಒಂದು ಸಮಾನವಾದಂತಹ ಅಧಿಕಾರವನ್ನು ಕೊಟ್ಟಿರ್ತದೆ ಅದರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವಂಥ ವಿಚಾರದಲ್ಲಿ. ಆಮೇಲೆ
ತಿದ್ದುಪಡಿಗೆ ಸಂಬಂಧಿಸಿದಂಥ ಮಸೂದೆಗಳನ್ನು ಯಾವುದೇ ಸದನದಲ್ಲಿ ಮೊದಲು ಮಂಡಿಸಬಹುದು. ಆದರೆ ಮಸೂದೆಗೆ ಉಭಯ ಸದನಗಳ ಅಂಗೀಕಾರ ಪಡೆಯಬಹುದು. ಇಲ್ಲಿ ರಾಜ್ಯಸಭಾ ಸದಸ್ಯರಾದರೂ ಮಂಡಿಸ್ಬೋದು ಫಸ್ಟು, ಅಥವಾ ಲೋಕಸಭೆಯವರಾದರೂ ಮಂಡಿಸ್ಬೋದು. ಸೊ ಯಾರು ಮಂಡಿಸಿದ್ರೋ ಅಲ್ಲಿ ಉಭಯ ಸದನಗಳ ಒಪ್ಪಿಗೆ ಇಲ್ಲದೆ ಆ ಒಂದು ಕಾನೂನು ಜಾರಿಗೆ ಬರೋದಿಲ್ಲ. ನೋಡಿ, ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರದಲ್ಲಿ. ಓಕೆ, ಒಂದು ಸದನ ಅಂಗೀಕರಿಸಿದ ಮಸೂದೆಯನ್ನು ಇನ್ನೊಂದು ಸದನ ತಿರಸ್ಕರಿಸಿದರೆ ಸಂವಿಧಾನ ತಿದ್ದುಪಡಿ ಸಾಧ್ಯ ಆಗೋದಿಲ್ಲ. ಅಲ್ಲಿ ಎರಡು ಸದನಗಳು ಒಪ್ಪಿದಾಗ ಮಾತ್ರ ಆ ಒಂದು ಕಾನೂನು ಕಾಯ್ದೆ ಜಾರಿಗೆ ಬರ್ತದಿಲ್ಲ ಅಂದ್ರೆ ಬರೋದಿಲ್ಲ. ಅದು ಅಂಗೀಕಾರ, ಅದು ನಿಷೇಧ ಆಗ್ತದೆ. ನೋಡಿ, ಕೆಲವು ಸಂವಿಧಾನದ ತಿದ್ದುಪಡಿಗೆ ರಾಜ್ಯಗಳ ವಿಧಾನಸಭೆಗಳ ಸಮ್ಮತವೂ ಕೂಡ ಅವಶ್ಯಕತೆ ಇದೆ. ಕೆಲವು ಸಂವಿಧಾನ ತಿದ್ದುಪಡಿಗೆ ರಾಜ್ಯಗಳ ವಿಧಾನಸಭೆಗಳ ಸಹಮತವೂ ಕೂಡ ಅವಶ್ಯಕತೆ ಇದೆ. ಉದಾಹರಣೆ ಯಾವುದಾದ್ರೂ ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಏನಾದರೂ ತೀರ್ಮಾನ ಕೈಗೊಳ್ಳಬೇಕು ಅಂತಂದ್ರೆ ಅಂಥ ಸಂದರ್ಭಗಳಲ್ಲಿ ಅಲ್ಲಿನ ರಾಜ್ಯದ ವಿಧಾನಸಭೆಗಳ ಒಂದು ಸದಸ್ಯರ ಒಂದು ಸಹಮತವೂ ಕೂಡ ಅಲ್ಲಿ ಅಂಥ ಸಂದರ್ಭದಲ್ಲಿ ಮುಖ್ಯ ಆಗಿರ್ತದೆ. ಅದನ್ನು ಗಮನಿಸಬೇಕು. ಸೊ ಲಾಸ್ಟ್ನೇದಾಗಿ ಇತರೆ ಅಧಿಕಾರ ಕಾರ್ಯಗಳು ಏನೇನಿದೆ. ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಕಾನೂನನ್ನು ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಎರಡನೇದಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯದ ಸ್ಥಾಪನೆಯನ್ನ ಅಧಿಕಾರವನ್ನು ಮಾಡ್ತಕ್ಕಂಥದ್ದು. ಉದಾಹರಣೆ, ಒಂದೊಂದು ಚಿಕ್ಕ ರಾಜ್ಯಗಳಿರ್ತವೆ, ಅದೊಂದಕ್ಕೆ ಒಂದು ನ್ಯಾಯಾಲಯ ಕೊಡುವ ಅವಶ್ಯಕತೆ ಇಲ್ಲ ಅಂತಂದಾಗ ಏನ್ ಮಾಡ್ಬೋದು, ಅದನ್ನ ಜನಸಂಖ್ಯೆನ ಆಧಾರವಾಗಿ ಇಟ್ಕೊಂಡು ಇದಕ್ಕೆ 2 ರಾಜ್ಯಗಳು ಸೇರಿ ಒಂದೇ ಮಾಡೋದು, ಅಥವಾ ಈ ಥರದ ಒಂದು ತೀರ್ಮಾನವನ್ನು ಅದು ಕೈಗೊಳ್ತಾರೆ. ಅದು ಇವರಿಗಿರ್ತದೆ, ಸಂಸತ್ತಿಗಿರ್ತದೆ, ಅದರ ಜವಾಬ್ದಾರಿ, ಅಧಿಕಾರ ಇರ್ತದೆ. ಆಮೇಲೆ ಹೊಸ ರಾಜ್ಯಗಳ ಸೃಷ್ಟಿ, ಹೆಸರು ಬದಲಾವಣೆ, ರಾಜ್ಯದ ಗಡಿ ರೇಖೆ ನಿರ್ಧಾರ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯು ಕೂಡ ಇಲ್ಲಿ ಸಂಸತ್ತಿಗಿರ್ತದೆ. ಹೊಸ ರಾಜ್ಯಗಳ ಸೃಷ್ಟಿ, ಉದಾಹರಣೆ ತೆಲಂಗಾಣ ಆಯ್ತು ನೋಡಿ ಹೊಸದಾಗಿ, ಹಂಗೆ ಅದನ್ನೆಲ್ಲ ತೀರ್ಮಾನ ಮಾಡೋ ಸಂಸತ್ನಲ್ಲಿ. ಹೆಸರು ಬದಲಾವಣೆ ಮಾಡೋದಾದ್ರೆ ಅದನ್ನು ಮಾಡ್ತಾರೆ. ಆಮೇಲೆ ನೋಡಿ, ಲೋಕಸೇವಾ ಆಯೋಗ, ಹಣಕಾಸು ಆಯೋಗ, ಚುನಾವಣಾ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಯೋಗ ಮೊದಲಾದ ಆಯೋಗಗಳ ವರದಿಯ ಬಗ್ಗೆ ಚರ್ಚೆಯನ್ನು ನಡೆಸ್ತಕ್ಕಂಥದ್ದು. ಎಲ್ಲ ಏನು ಕ್ಷೇತ್ರಗಳಿದಾವಲ್ಲ, ಸೊ ಎಲ್ಲ ಕ್ಷೇತ್ರಗಳ ಬಗ್ಗೆ ಕುರಿತು ಚರ್ಚೆಯನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಇವೆರಡು ಸಂಸತ್ತಿಗಿರ್ತದೆ. ಆಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಅನುಮೋದಿಸುವಂತಕ್ಕಂಥ ಕೆಲಸವನ್ನು ಕೂಡ ಈ ಎರಡು ಕೂಡ ಅಧಿಕಾರ ಸಂಪೂರ್ಣವಾಗಿ ಇಲ್ಲಿ ಸಂಸತ್ತಿಗೆ ಇರ್ತದೆ. ಈ ತುರ್ತು ಪರಿಸ್ಥಿತಿಗಳ ಬಗ್ಗೆ ಆಮೇಲೆ ಮುಂದಿನ ತರಗತಿಯಲ್ಲಿ ಬರ್ತದೆ, ಆಮೇಲೆ ನೋಡೋಣ. ನೆಕ್ಸ್ಟ್, ಕೇಂದ್ರ ಕಾರ್ಯಾಂಗದಲ್ಲಿ ನೋಡಿ, ಇಷ್ಟು ತನಕ ಕೇಂದ್ರ ಶಾಸಕಾಂಗ ಆಯಿತು. ಈಗ ಕೇಂದ್ರ ಕಾರ್ಯಾಂಗ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ಶಾಸಕಾಂಗದ ಬಗ್ಗೆ ತಿಳ್ಕೊಂಡ್ರಿ. ಈಗ ಕೇಂದ್ರ ಕಾರ್ಯಾಂಗ ನೋಡಿ, ಕೇಂದ್ರ ಶಾಸಕಾಂಗ ರೂಪಿಸುವಂತ, ಶಾಸಕಾಂಗದಲ್ಲಿ ಏನೇ ಎಲ್ಲ ಕಾರ್ಯಗಳು ಎಲ್ಲ ಕೆಲಸಗಳು ಅಲ್ಲೇ ರೂಪಿತ ಆಗ್ತಕ್ಕಂಥದ್ದು ಅಂತ ಇದುವರೆಗೂ ಕೂಡ ಕೇಳ್ಕೊಂಡಿದ್ದೀರಿ. ಕೇಂದ್ರ ಶಾಸಕಾಂಗ ರೂಪಿಸುವಂತಹ ಕಾಯ್ದೆಗಳನ್ನ ಜಾರಿಗೊಳಿಸುವಂಥದ್ದೇ ಕಾರ್ಯಾಂಗ. ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಎಲ್ಲಿ ಅಲ್ಲಿ ರೂಪಿತ ಆಗಿರ್ತಕ್ಕಂಥ ಕೆಲಸಗಳನ್ನು ಏನೇನು ರೂಪಿತ ಆಗಿರುತ್ತೋ ಅದು ರೂಪಿಸಿರುವಂತಹ ಕಾನೂನಿನ ಪ್ರಕಾರ ಇಲ್ಲೆಲ್ಲ ಕೆಲಸಗಳು ಏನಾಗ್ತವೆ, ಜಾರಿಗೆ ಬರ್ತವೆ. ಅದನ್ನ ಮಾಡ್ತಕ್ಕಂಥದ್ದೇ ಕಾರ್ಯಾಂಗ. ಕಾರ್ಯ ಅಂದ್ರೆ ಮೀನ್ಸ್ ಕೆಲಸ ಅಂತ. ಎರಡನೇದು, ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಹಾಗೂ ನೀತಿಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಏನೇ ಕೆಲಸ ಕಾರ್ಯಗಳಿರ್ತವೆ ಅದನ್ನು ಜಾರಿಗೊಳಿಸುತ್ತೆ. ಮೂರನೇದು, ಈ ಕಾರ್ಯಾಂಗವು ರಾಷ್ಟ್ರಪತಿ, ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಮಂತ್ರಿಮಂಡಲ ಒಳಗೊಂಡಿರ್ತದೆ. ಇಲ್ಲಿ ನೋಡಿ, ಇವರಿಷ್ಟೇ ಮುಖ್ಯವಾಗಿರ್ತಾರೆ, ಯಾಕಂದ್ರೆ ಕೆಲಸ ಮಾಡೋರು ಇವರೇ ಅಲ್ವಾ, ಸೊ ಹಂಗಾಗಿ ಇವ್ರು ಮುಖ್ಯವಾಗಿರ್ತಾರೆ. ಸೊ ಅದರಲ್ಲಿ ಮೇನ್ ಜವಾಬ್ದಾರಿ ಇರುವಾಗ ರಾಷ್ಟ್ರಪತಿಗಳು ಇರ್ತಾರೆ. ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾದರೆ ಪ್ರಧಾನಮಂತ್ರಿ ಒಳಗೊಂಡಂಥ ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗ. ಇಲ್ಲಿ ಮುಖ್ಯಸ್ಥರ ರೀತಿಯಲ್ಲಿ ಹಿರಿಯ ವ್ಯಕ್ತಿಯಾಗಿ ರಾಷ್ಟ್ರಪತಿಗಳಿರ್ತಾರೆ. ಬಟ್ ಕೆಲಸ ಮಾಡ್ತಕ್ಕಂಥದ್ದೇ ಮುಖ್ಯವಾಗಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಎಲ್ಲಿ? ಎಸ್, ವೆರಿ ಗುಡ್, ಕಾರ್ಯಾಂಗದಲ್ಲಿ. ನಮ್ಮ ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಎಷ್ಟನೇ ವಿಧಿ ನೆನ್ಪಿಟ್ಕೋಬೇಕು ಮಕ್ಕಳು? 52ನೇ ವಿಧಿ. ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಸಂವಿಧಾನದ ಮುಖ್ಯವಾಗಿ, ಯಾಕೆಂದ್ರೆ ರಾಷ್ಟ್ರಕ್ಕೆ ಅವರು ಒಡೆಯ ಆಗಿರೋದ್ರಿಂದ ಅವರು ಸಂವಿಧಾನದ ಮುಖ್ಯಸ್ಥರು ಆಗಿರ್ತಾರೆ. ರಾಷ್ಟ್ರದ ಪ್ರಥಮ ಪ್ರಜೆ ಅವರೇ ಆಗಿರ್ತಾರೆ. ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು ಕೂಡ ಅವರೇ ಆಗಿರ್ತಾರೆ. ನಾಮಮಾತ್ರ, ಯಾಕಂದ್ರೆ ಕೆಲಸ ಕಾರ್ಯದ ಅವರೇ ನಾಮಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಹಾಗೂ 3 ಸೇನಾ ಪಡೆಗಳ ಮಹಾದಂಡನಾಯಕರು ಕೂಡ ಆಗಿರ್ತಾರೆ. ಇಷ್ಟು ಸಂಪೂರ್ಣ ಜವಾಬ್ದಾರಿಯನ್ನ ಇಲ್ಲಿ ಇವರು ವಹಿಸ್ಕೊಳ್ತಾರೆ. ಯಾರು? ರಾಷ್ಟ್ರಪತಿಗಳು. ಓಕೆ, ಇಲ್ಲಿದೆ ನೋಡಿ, ಇವರೇ ರಾಷ್ಟ್ರಪತಿಗಳು. ಸೊ ಇವರು ವಹಿಸ್ಕೊಂಡಿರ್ತಾರೆ. ಓಕೆ, ರಾಷ್ಟ್ರದ ಸಮಸ್ತ ಅಧಿಕಾರವೆಲ್ಲವೂ ಕೂಡ ಇವರ ಹೆಸರಿನಲ್ಲಿದ್ದು, ಸೊ ಇವರು ನೋಡಿ ಸರ್ವೋನ್ನತ ಸ್ಥಾನವನ್ನು ಹೊಂದಿರ್ತಾರೆ. ಇಡೀ ರಾಷ್ಟ್ರಕ್ಕೆ ಅವರು ಒಡೆಯರ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾರೆ. ಬಟ್ ಎಲ್ಲಾ ಕೆಲಸ ಕಾರ್ಯಗಳು ಇವರ ಹೆಸರಿನಲ್ಲಿ ಬಹುತೇಕವಾಗಿ ಇಲ್ಲಿ ನಡೀತವೆ. ಅಧಿಕಾರಗಳೆಲ್ಲವೂ ಕೂಡ ನಡೀತವೆ, ನೆನ್ಪಿಟ್ಕೋಬೇಕು ಮಕ್ಕಳು. ಓಕೆ,
ಸಂವಿಧಾನದ 54-55ನೇ ವಿಧಿಯಲ್ಲಿ ರಾಷ್ಟ್ರಪತಿಯನ್ನು ಚುನಾಯಿಸುವಂತಹ ವಿಧಾನವನ್ನು ಅಳವಡಿಸಿದ್ದೇವೆ. ಎಷ್ಟನೇ ವಿಧಿ? 54 ಮತ್ತು 55ನೇ ವಿಧಿಯಲ್ಲಿ ಅಳವಡಿಸಿದ್ದೇವೆ. ರಾಷ್ಟ್ರಪತಿಯವರನ್ನ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು. ಸಂಸತ್ತಿನ ಉಭಯ ಸದನಗಳಂದ್ರೆ ಯಾರು? ರಾಜ್ಯಸಭೆ ಮತ್ತು ಲೋಕಸಭೆ. ಎಲ್ಲ ರಾಜ್ಯಗಳ ಮತ್ತು ನೋಡಿ ಎಲ್ಲ ರಾಜ್ಯಗಳು, ಆಮೇಲೆ 29 ರಾಜ್ಯಗಳೇನಿದಾವೆ ಅಷ್ಟು ರಾಜ್ಯಗಳು ಸಂಬಂಧಪಡ್ತಾವೆ. ಓಕೆ, ಆ ಸಂಪೂರ್ಣ ರಾಜ್ಯಗಳು ಮತ್ತು ದೆಹಲಿ ಮತ್ತು ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದಂತಹ ಮತದಾರ ವರ್ಗ ಅವ್ರನ್ನ ಚುನಾಯಿಸ್ತಾರೆ. ಸೊ ಇವರೆಲ್ಲರನ್ನು ಚುನಾಯಿಸಿದ ಗೆಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ನಾವು. ಸೊ ನಮ್ಮಿಂದ ಗೆದ್ದಂಥ ಇವರೆಲ್ಲರೂ ಸದಸ್ಯರುಗಳು ಸೇರ್ಬಿಟ್ಟು ಏನು ಮಾಡ್ತಾರೆ, ಈ ರಾಷ್ಟ್ರಪತಿಗಳನ್ನ ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಇಂಡೈರೆಕ್ಟ್ ಆಗಿ ನಾವೇ ಅವ್ರನ್ನ ಆಯ್ಕೆ ಮಾಡಿದ ರೀತಿಯಲ್ಲಿ ಇರ್ತದೆ. ಓಕೆ, ಆ ರೀತಿಯಲ್ಲಿ ನೋಡಿ ಇವರೆಲ್ಲ ಉಭಯ ಸದನಗಳ ಸದಸ್ಯರು, ರಾಜ್ಯಸಭಾ ಮತ್ತು ಪ್ರತಿ ರಾಜ್ಯಗಳ ವಿಧಾನಸಭಾ ಸದಸ್ಯರು, ದೆಹಲಿ ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಆಯ್ಕೆಯಾದಂತಹ ಒಂದು ವರ್ಗ ಏನಾಗುತ್ತೆ, ಅವ್ರು ಸೇರಿಕೊಂಡು ಇವ್ರನ್ನ ಆಯ್ಕೆ ಮಾಡ್ತಾರೆ. ಓಕೆ, ಈ ರೀತಿಯಲ್ಲಿ ಇವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸಗಳನ್ನ ಗಮನಿಸಬಹುದಾಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಆಯ್ಕೆ ಆದ ನಂತರದಲ್ಲಿ ಇವ್ರನ್ನ ಬೋಧಿಸ್ತಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬೋಧಿಸ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ ಆಗಿರುತ್ತೆ ಮತ್ತು ಪುನರ್ ಆಯ್ಕೆಗೂ ಕೂಡ ಇವರು ಏನಾಗಿರ್ತಾರೆ, ಅರ್ಹರಾಗಿರ್ತಾರೆ. ಸಂವಿಧಾನವನ್ನು ಉಲ್ಲಂಘಿಸಿದಲ್ಲಿ ಏನಾದ್ರು ಯಾರು ನೋಡಿ, ಅವರು ರಾಷ್ಟ್ರಪತಿ, ನಾನು ಇಡೀ ರಾಷ್ಟ್ರಕ್ಕೆ ಒಡೆಯ ಅಂತೇಳಿ ಅವರು ಯಾವ ಬೇಕಿಂಗ್ ಕಾನೂನು ಅಧಿಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಸಂವಿಧಾನವನ್ನು ಇವರು ಕೂಡ ಉಲ್ಲಂಘಿಸಿದಲ್ಲಿ ರಾಷ್ಟ್ರಪತಿಯವರನ್ನು ಕೂಡ ಕೆಳಗಿಳಿಸ್ಬೋದು. ಅದು ಯಾವುದಕ್ಕೂ ಒಂದು ಕಾನೂನು ಇದೆ, ಅದನ್ನು ನಾವೇನು ಕರಿತೀವಿ, ಮಹಾಭಿಯೋಗ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಮಹಾಭಿಯೋಗಗೊಳಿಸುವ ಅಧಿಕಾರ ಸಂಸತ್ತಿಗಿರುತ್ತದೆ. ಇದರ ಕಾನೂನಿನ ಮೂಲಕ ಸಂಸತ್ತು ಏನು ಮಾಡ್ತದೆ, ಚರ್ಚೆಯನ್ನು ಮಾಡಿಬಿಟ್ಟು ಇವರನ್ನು ಕೂಡ ಏನು ಮಾಡ್ಬೋದು, ಕೆಳಗೆ ಇಳಿಸುವಂಥ ಕೆಲಸವನ್ನು ಮಾಡ್ಬೋದಾಗ್ತದೆ. ಅದು ಏನಾದರೂ ಸರಿಯಾಗಿ ಅರ್ಹತೆ ಕೆಲಸವನ್ನು ಮಾಡದೇ ಇದ್ದರೆ, ಸಂವಿಧಾನಕ್ಕೆ ಅವರು ವಿರುದ್ಧವಾಗಿ ನಡೆದಾಗ ಮಾತ್ರ ಈ ಥರದ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಚರ್ಚೆ ನಡೆದ್ಬಿಟ್ಟು ಅದರ ಪ್ರಕಾರ ನಿಯಮವನ್ನು ಮಾಡ್ತಾರೆ. ಮೊದಲು ಇವರ ಒಂದು ಅರ್ಹತೆಗಳು ನೋಡಿದ್ರೆ, ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 35 ವರ್ಷ ವಯೋಮಿತಿ ಹೊಂದಿರಬೇಕು, ಲೋಕಸಭೆಯ ಸದಸ್ಯನಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರಬೇಕು. ಫಸ್ಟ್ ಲೋಕಸಭೆ ಸದಸ್ಯನಾಗಿರ್ತಂಥ ಅರ್ಹತೆಗಳು ಅಷ್ಟು ಇವರಿಗೆ ಇರಬೇಕಾಗುತ್ತೆ. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಕೂಡ ಇವರು ಇರಬಾರ್ದು. ಸೊ ಇವನ್ನ ಇಷ್ಟನ್ನು ನಾವು ಒಂದು ಅರ್ಹತೆಗಳು ಇದ್ದಾಗ ಮಾತ್ರ ಇವರು ಏನಾಗಿರ್ತಾರೆ, ರಾಷ್ಟ್ರಪತಿ ಸ್ಥಾನಕ್ಕೆ ಅರ್ಹರಾಗಿರ್ತಾರೆ. ಸೊ ಇಂತಹ ರಾಷ್ಟ್ರಪತಿಯವರ ಒಂದು ಅಧಿಕಾರಗಳ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದೇ ಕಾರ್ಯಾಂಗಾಧಿಕಾರ. ರಾಷ್ಟ್ರದ ಎಲ್ಲ ಆಡಳಿತವು ರಾಷ್ಟ್ರಪತಿಯವರ ಹೆಸರಿನಲ್ಲಿಯೇ ನಡೀತದೆ. ಆಗ್ಲೇ ಹೇಳಿದೆ, ಎಲ್ಲ ಅಧಿಕಾರಗಳು ಇವರ ಹೆಸರಿನಲ್ಲಿ ನಡೀತದೆ. ಪ್ರಧಾನಮಂತ್ರಿಯವರನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ. ನೋಡಿ, ಗೆದ್ದ ಮೇಲೆ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡತಕ್ಕಂಥ ಒಂದು ಜವಾಬ್ದಾರಿ ಇವರಿಗೆ ಇರ್ತದೆ. ಬಹುತೇಕವಾಗಿ ಈ ಮುಖ್ಯ ಅಧಿಕಾರಿ ಒಂದು ಸ್ಥಾನಗಳನ್ನು ಇವರೇ ಬಹುತೇಕವಾಗಿ ಆಯ್ಕೆ ಮಾಡ್ತಾರೆ. ಈ 3 ಸೇನಾಪಡೆಗಳ ನಾಯಕರ ಇವರೇ ಆಗಿರೋದ್ರಿಂದ ಸೊ ಅಲ್ಲಿ ಯಾರ್ಯಾರು ಕ್ಯಾಪ್ಟನ್ ಮಾಡಬೇಕೋ ಅದನ್ನ ಇವರೇ ನಿಭಾಯಿಸ್ತಕ್ಕಂಥದ್ದು ಜವಾಬ್ದಾರಿಯನ್ನು. ನಂತರ ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸ್ತಾರೆ. ಆಮೇಲೆ ಫಸ್ಟ್ ಪ್ರಧಾನಮಂತ್ರಿ ಮಾಡಿದ್ಮೇಲೆ ಅವರ ಒಂದು ಸಲಹೆ ಇಟ್ಕೊಂಡು ಇನ್ನುಳಿದಂಥ ಮಂತ್ರಿಗಳನ್ನು ಎಷ್ಟು ಜನ ನೇಮಿಸಬೇಕು, ಯಾರಿಗೆ ಕೊಡಬೇಕು ಅನ್ನೋದನ್ನು ನೇಮಿಸ್ತಾರೆ. ಓಕೆ, ನೇಮಿಸುವಂಥ ಜವಾಬ್ದಾರಿ ಇವರಿಗೆ ಇರತಕ್ಕಂಥದ್ದು, ಬಟ್ ಸಲಹೆ ಪ್ರಧಾನಮಂತ್ರಿದು ಇರ್ತದೆ. ಭಾರತದ ಉನ್ನತ ಹುದ್ದೆಗಳಾಗಿರ್ತಕ್ಕಂಥ ಅಟಾರ್ನಿ ಜನರಲ್ ಆಗಲಿಲ್ಲ, ಕಂಟ್ರೋಲರ್ ಅಂಡ್ ಅಡ್ಮಿರಲ್ ಜನರಲ್, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಹೈಕೋರ್ಟ್ನ ನ್ಯಾಯಾಧೀಶರು, ರಾಜ್ಯಪಾಲರುಗಳು, ಹಣಕಾಸಿನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ಚುನಾವಣಾ ಆಯುಕ್ತರು, ರಕ್ಷಣಾ ಪಡೆಗಳ ದಂಡನಾಯಕರು ಆಗಲೇ ಹೇಳಿದೆ ನಾನು, ಹಾಗೂ ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನು ನೇಮಿಸುವಂಥ ಅಷ್ಟು ಅಧಿಕಾರ ಯಾರಿಗಿರ್ತದೆ, ಇಷ್ಟು ಅಧಿಕಾರ ಯಾರಿಗಿರ್ತದೆ, ರಾಷ್ಟ್ರಪತಿಗಳವರಿಗೆ ಇರ್ತದೆ. ಅಷ್ಟು ಇವನ್ನ ನಿಭಾಯಿಸಬೇಕು ರಾಷ್ಟ್ರಪತಿಗಳವರು. ಓಕೆ, ಎರಡನೇದು ಶಾಸನಾಧಿಕಾರ. ಓಕೆ, ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನವನ್ನು ಕರೀತಕ್ಕಂಥದ್ದು, ಮುಂದೂಡುವಂಥದ್ದು ಏನಾದರೂ, ಆಮೇಲೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥದ್ದು. ನೋಡಿ, ಅಧಿವೇಶನ ಅಂದರೆ ಅಲ್ಲಿ ಏನಾದರೂ ಜಂಟಿ ಅಧಿವೇಶನ ಯಾವ ಕರೀತಾರೆ ಅಂತ ಗೊತ್ತಲ್ಲ, ಏನಾದರೂ ಉಭಯ ಸದನಗಳ ಒಂದು ದ್ವಂದ್ವ ಇದ್ದಾಗ ಆ ಸಂದರ್ಭದಲ್ಲಿ ಜಂಟಿ ಅಧಿವೇಶನ ಕರೀತಾರೆ. ಆ ಸಂದರ್ಭದಲ್ಲಿ ಭಾಷಣ ಮಾಡ್ತಕ್ಕಂಥದ್ದು. ಹಾಗೂ ಲೋಕಸಭೆಯನ್ನು ವಿಸರ್ಜಿಸುವಂಥ ಅಧಿಕಾರವನ್ನು ಇವರಿಗೆ ಕೊಟ್ಟಾಗಿರುತ್ತದೆ. ಸೊ ಯಾರಿಗೆ? ರಾಷ್ಟ್ರಪತಿಗಳವರಿಗೆ. ಆಮೇಲೆ ನೋಡಿ, ಸಂಸತ್ತಿನ ಉಭಯ ಸದನಗಳಿಂದ ಅಂಗೀಕರಿಸಲ್ಪಟ್ಟಂಥ ಮಸೂದೆಗೆ ಒಪ್ಪಿಗೆ ನೀಡುವಂತಹ, ಪುನರ್ ಪರಿಶೀಲಿಸುವ, ಹಿಂದಿರುಗಿಸುವ ಅಥವಾ ತಡೆ ಹಿಡಿಯುವಂಥ ಅಧಿಕಾರ ಇರ್ತದೆ. ಅವ್ರು ಕಳಿಸಿರ್ತಾರಲ್ವಾ, ಉಭಯ ಸದನಗಳು ಒಪ್ಪಿಟ್ಟು ಹಣಕಾಸಿನ ಸಮಸ್ಯೆ ಆಗಲಿ, ಒಂದು ಯಾವ್ದಾರ ಕಾನೂನಿನ ವಿಚಾರದವಾಗಿರಲಿ ಕಳಿಸಿರ್ತಾರಲ್ವಾ, ಸೊ ಅದನ್ನು ಪರಿಶೀಲನೆ ಮಾಡಿ ಸರಿ ಇದ್ರೆ ಸರಿ, ಅದು ಸೈನ್ ಮಾಡ್ತಾರೆ, ಸರಿ ಇಲ್ಲ ಅಂತಂದ್ರೆ ಅದನ್ನು ವಾಪಸ್ ಕಳಿಸ್ತಾರೆ, ಅದನ್ನ ಸ್ವಲ್ಪ ದಿವಸ ನಿಲ್ಲಿಸ್ರಿ ಅಂತ ಹೇಳ್ಬೋದು. ಈ ಥರದ ಎಲ್ಲ ಅಧಿಕಾರಗಳು ಇವರಿಗೆ, ರಾಷ್ಟ್ರಪತಿಗಳವರಿಗೆ ಇರ್ತದೆ.
ಆಮೇಲೆ ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ಸ್ ಮತ್ತು 12 ಜನ ಸದಸ್ಯರನ್ನ ನಾಮಕರಣ ಮಾಡುವಂಥ, ರಾಜ್ಯಸಭೆಗೆ 12 ಜನ ಸದಸ್ಯರು ಮತ್ತು ಆಂಗ್ಲೋ ಇಂಡಿಯನ್ ಅವ್ರನ್ನ ನೇಮಕ ಮಾಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಇವರು ನಿಭಾಯಿಸ್ತಾರೆ. ಇಷ್ಟಿರಲಿ, ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ. ಧನ್ಯವಾದಗಳು.